ಮಾತ್ರ ಭಾರಿ ಆಗಿದೆ ಬ್ರೋ. ಎಲ್ಲಾರು ಬಂದ್ಬಿಟ್ಟು ನೋಡ್ರಿ 100 ಡೇಸ್ ಅಂತೂ ಪಕ್ಕಾ ಓಡುತ್ತೆ. ಫ್ರೆಂಡ್ಶಿಪ್ ಅಂದ್ರೆ ನಮ್ಮ ಡಿ ಬಾಸ್ದು ಮತ್ತೆ ಕಿಚ್ಚ ಬಾಸ್ ಸರ್. ನನ್ನ ಫ್ರೆಂಡ್ ಹೆಂಗಿದ್ದಾನೆ ಭಾರಿ ಆಗಿದ್ದಾನೆ. ಯಾವಾಗಲೂ ಕೈಗೆ ಎಲ್ಲಾದ್ರೂ ನಮ್ಮ ಜೊತೆ ಸಪೋರ್ಟಿವ್ ಆಗಿರ್ತಾನೆ. ಆ ಥರ ಇರಬೇಕು ಸರ್ ಫ್ರೆಂಡ್ಸ್ ಅಂದರೆ. ಇವ್ರು ಯಾರೋ ಬಂದ್ಬಿಟ್ಟು ಸ್ಟಾರ್ ಅವರ್ ಅಂತ ಅದಂತ ಇದಂತ ಅದೆಲ್ಲ ಮಾಡಬೇಡಿ ಸರ್. ಎಲ್ಲ ಕನ್ನಡ ಇಂಡಸ್ಟ್ರಿ ಬೆಳಿಬೇಕಷ್ಟೇ. ಇವ್ರು ಯಾರೋ ಬಂದ್ಬಿಟ್ಟು ಸ್ಟಾರ್ ವಾರ್ ಅಂತ ಏನು ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಬೆಳಿಬೇಕು ಸರ್. ಇವ್ರು ಬಂದ್ಬಿಟ್ಟು ಮಾಲ್ಟಿನ ಬಂದ್ಬಿಟ್ಟು ಅಲ್ಲಿ ಗಲಾಟೆ ಮಾಡೋದು, ಇಲ್ಲಿ ಬಂದು ಗಲಾಟೆ ಮಾಡೋದು ಅದೆಲ್ಲ ಮಾಡಬೇಡ್ರಿ. ಹೊಸ್ದಾಗಿ ಫಿಲಮ್ ಬರ್ತೀರಾ, ನೋಡ್ತೀರಾ, ರಿವ್ಯೂ ಕೊಡ್ತೀರಾ, ಸುಮ್ಮನೆ ಹೋಯ್ತಾ ಇರಬೇಕು. ಸುಮ್ಮನೆ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡೋದು, ಇವ್ರ ಬಗ್ಗೆ ಕೆಟ್ಟದಾಗ ಮಾತಾಡೋದೆಲ್ಲ ಇಲ್ಲ. ಫಸ್ಟು ನಮ್ಮ ಕಿಚ್ಚ ಬಾಸ್ ಒಂದಾಗಬೇಕು ಸರ್. ಕಿಚ್ಚ ಬಾಸ್ ನಮ್ಮ ಡಿ ಬಾಸ್ ಒಂದಾಗ್ಬಿಟ್ರೆ ಈ ಸ್ಯಾಂಡಲ್ವುಡ್ ಹೆಂಗೆ ಬೆಳೆಯುತ್ತೆ ಅಂತ ಅವಾಗ ನೋಡ್ರಿ ಸರ್. ಇವರೆಲ್ಲ ಹೇಳ್ತಾರೆ ಇವರು ಅಂತ ಸ್ಟಾರ್ ವಾರ್ ಅಂತ. ಅವ್ರಿಗೆ ಮನಸ್ಸು ಇವ್ರು ಸ್ಟಾರ್ ವಾರ್ ಮಾಡೋದ್ರಿಂದ ಅವ್ರು ಸಿಕ್ಕಾಪಟ್ಟೆ ದೂರ ಆಗ್ತಾಯಿದ್ದಾರೆ ಸರ್. ಇವಾಗ ನಾವಿಬ್ರು ಇದ್ದೀವಿ ಸರ್, ಫ್ರೆಂಡ್ಸು. ಹಂಗನ್ಬಿಟ್ಟು ನಾವೇನೋ ಎಷ್ಟೋ ಜಗಳ ಆಡ್ತೀವಿ, ಹಂಗನ್ಬಿಟ್ಟು ಒಂದೇ ಆಗಲ್ವಾ ಸರ್. ನಾವು ಒಂದೇ ಆಗೇ ಆಗ್ತೀವಿ. ಇವಾಗ ನಮ್ಗೆ ನೀನು ಬೈತಿ ನನಗೆ ನೀನೇನಾದ್ರು ಅನ್ಕೊಂತೀವನ ಇಲ್ಲ. ಅದೇ ಥರನೇ ಎಲ್ಲ ಫ್ರೆಂಡ್ಶಿಪ್ಪು ಹಿಂಗೆ ಕ್ಲೋಸ್ ಆಗಿರಬೇಕು. ಮೊದಲು ಹೆಂಗಿದ್ರು ಸರ್ ಅವರು ಏನಾದ್ರು ಒಂದಾಗ್ಬಿಟ್ಟು ಒಂದು ಫಿಲಮ್ ಮಾಡಿದ್ರು ಅಂದರೆ ಸರ್ ಸ್ಯಾಂಡಲ್ವುಡ್ ಯಾವ ಹೀರೋನೋ ಅವ್ರ ಥರ ಬರೋಕ್ಕೆ ಸಾಧ್ಯನೇ ಇಲ್ಲ ಸರ್. ಫಸ್ಟ್ ಎಲ್ಲರೂ ಬಂದ್ಬಿಟ್ಟು ಮ್ಯಾಕ್ಸ್ ಮೂವಿ ನೋಡ್ರಿ, 100 ಡೇಸ್ ಅಂತ ಪಕ್ಕಾ ಓಡುತ್ತೆ ಅನ್ನೋಕ್ಕೆ ಇಷ್ಟಪಡ್ತೀನಿ ಸರ್.